ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು ರಾಜನು ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ ನಾನನ, ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ಓಯ್ ಗುಂಡಪ್ಪನವ್ರೆ, ನಮಸ್ಕಾರ ಮಾರ್ರೆ. ನಮಸ್ಕಾರ ಕೇಳೆ ಮಂಗಳೂರು ಮರ್ಲನಾಥ, ಏನ್ಲ ಸಮಾಚಾರ? ಎಂತ ಹೇಳುವುದು ಮಾರ್ರೆ, ನೀವೇ ಏನಾದರೂ ಹೇಳಿ ಕೇಳುವ. ಅಯ್ಯೋ ನಿನ್ನ ಕಿತ್ತೋಗಿರೋ ಹಳೆ ನೋಟು ನನ್ನ ಮಗನೇ. ಅಲ್ಲ ಕೆಳೆನಾಥ, ಏನಾದ್ರೂ ಬಿಸಿ ಬಿಸಿ ಸುದ್ದಿ ಇದ್ರೆ ಹೇಳಲ್ಲ ಅಂತಂದ್ರೆ ನೀನು ನನ್ನ ಮೇಲೆ ದಬಾಯ್ಕೊಂಡು ಬೀಳ್ತಿಯಲ್ಲ. ಆಯ್ತು ಬಾರ್ಲ, ಇಲ್ಲಿ ನಿನಗೋಸ್ಕರ ಒಂದು ಹೊಸ ವಿಚಾರವನ್ನ ತಗೊಂಡು ಬಂದಿದ್ದೀನಿ. ಅದಕ್ಕೆ ನಿನ್ನ ಕಿವಿನ ಒಸಿ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡ್ಕೊಳ್ಳಲ್ಲ ನಾಥ. ಯಾಕಂದ್ರೆ ನಾನು ಈಗ ಹೇಳ್ತಿರೋ ವಿಷಯ ಸ್ಯಾನಿ ಇಂಟ್ರೆಸ್ಟಿಂಗ್ ಆಗಿದೆ ಕಣಪ್ಪ. ಆಯ್ತಾಯ್ತು ಗುಂಜಪ್ಪಣ್ಣ, ಮೊದಲು ಅದೆಂತದಂತ ತೋರಿಸಿ ನೋಡುವ. ಆಯ್ತು ಕಳ್ಳನಾಥ, ನಾನೀಗ ಹೇಳಕ್ ಕೊಟ್ಟಿರೋ ಹೊಸ ವಿಚಾರ ಯಾವ್ದಪ್ಪ ಅಂದ್ರೆ, ನಾವು ಇಲ್ಲಿ ತನಕ ನೆಲನ ಉಳುಮೆ ಮಾಡ್ಲಿಕ್ಕೆ ಏನೆಲ್ಲ ಬಳಸ್ತಿದ್ವು ಅಂತ ನಿನಗೇನಾದ್ರೂ ಜ್ಞಾಪಕದಲ್ಲಿ ಐತೇನಪ್ಪ? ಅಯ್ಯೋ ಗುಂಜಪ್ಪಣ್ಣ, ಇದೆಂತದ ಮಾರ್ರೆ, ನೆಲ ಉಳುಮೆ ಮಾಡಲಿಕ್ಕೆ ನೇಗಿಲು ಮತ್ತು ಟ್ರ್ಯಾಕ್ಟರ್ ಅನ್ನು ಬಳಸುವುದು ನಿಮಗೂ ಗೊತ್ತಿರುವ ವಿಚಾರವಲ್ಲವೇ? ಇದರಲ್ಲಿ ಎಂತ ವಿಶೇಷ? ಲೀ ಗೆದಲು ತಿಂದಿರೋ ಹಳಿ ನೇಗಿಲು ನನ್ನ ಮಗನೇ, ಅದು ನನಗೂ ಗೊತ್ತಿರೋ ವಿಚಾರನೇ ಕಳ್ಳ. ಅದಕ್ಕಿಂತ ನಿನ್ಗೇನಾದ್ರೂ ಬೇರೆ ವಿಚಾರ ಗೊತ್ತಾ ಅಂತ ತಿಳ್ಕಣ ಕೇಳ್ದೆ ಕಳ್ಳನಾಥ. ಏ ಗುಂಜಪ್ಪಣ್ಣ, ಅದರಲ್ಲಿ ಹೆಚ್ಚು ತಿಳಿದುಕೊಳ್ಳುವಂತದ್ದೇನಿದೆ ಮಾರ್ರೆ? ಲೇ ಮರ್ಲನಾಥ, ಅದಂಗಲ್ಲ ಕಳ್ಳೈ. ನಾವು ಇಲ್ಲಿವರೆಗೂ ನೆಲನ ಉಳುಮೆ ಮಾಡ್ಲಿಕ್ಕೆ ನೇಗಿಲು ಅಥವಾ ಟ್ರ್ಯಾಕ್ಟರ್ ನ ಬಳಸ್ತಿದ್ವ. ಆದ್ರೆ ಇಲ್ಲಿ ಹೊಸದೊಂದು ನೆಲ ಉಳುವ ಯಂತ್ರ ಸೌಂಡ್ ಮಾಡ್ತಿದೆ ಕಳ್ಳೈ. ಆ ಯಂತ್ರದ ಜನಕ ಪಿತಾಮಹ ಯಾರು, ಅದಂಗೆ ಉಳುಮೆ ಮಾಡ್ತದೆ ಅಂತ ನೋಡ್ಕೊಂಡು ಬರೋಣ ಬಾರ್ಲೈ. ಹೌದಾ ಮಾರ್ರೆ, ಹಾಗಿದ್ದರೆ ತಡ ಮಾಡುವುದು ಬೇಡ, ನಡೀರಿ ನಡೀರಿ ಗುಂಜಪ್ಪಣ್ಣ. ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು. ಕಷ್ಟದೊಳನ್ನವ ದುಡಿವನ ತ್ಯಾಗಿ, ಸೃಷ್ಟಿ ನಿಯಮದೊಳಗವನೇ ಹೋಗಿ. ನೋಡ್ಲೇನಾಥ, ಇದೇ ಹೊಸ ಯಂತ್ರ ಕಣಪ್ಪ. ನಾವೆಲ್ಲ ಹೀರೋ ಹಣ್ಣನ್ನ ಓಡಾಡ್ಲಿಕ್ಕೆ ಮಾತ್ರ ಬಳಸ್ತಾ ಇದ್ವ. ಆದ್ರೆ ಈ ಮಹಾಶಯ ತನ್ನ ಹೀರೋ ಹಣ್ಣನ್ನ ನೆಲ ಉಳುವ ಯಂತ್ರವನ್ನಾಗಿ ಮಾಡ್ಕೊಂಡಿದ್ದಾನೆ ಕಣಪ್ಪ. ಹಾಗೆ ಈ ಯಂತ್ರ ನೆಲ ಉಳುವ ಬೇರೆ ಯಂತ್ರಗಳಿಗೆ ಏನು ಕಮ್ಮಿ ಇಲ್ಲ ಕಣ. ಅಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯೋ, ಇದು ಎಂತದ ಮಾರ್ರೆ, ಇದು ತುಂಬಾ ಅದ್ಭುತವಲ್ಲವೋ? ಹೌದು ಕಳೆನಾಥ, ಇದು ಒಂದು ಅದ್ಭುತನೇ. ಈಗ ಬರ್ತಿರೋ 2017ರ ಹೊಸ ವರ್ಷದ ಪ್ರಯುಕ್ತ ನಮ್ಮ ನಾಡಿನ ಎಲ್ಲಾ ರೈತರಿಗೂ ಈ ನೆಲ ಉಳುವ ಯಂತ್ರವನ್ನ ಈ ಮಹಾಶಯ ಕೊಡುಗೆಯಾಗಿ ಕೊಡ್ತಿದ್ದಾರೆ ಕಳ್ಳನಾಥ. ಇದರಿಂದ ಸಣ್ಣ ಪುಟ್ಟ ರೈತರಿಗೆ ಭಾರಿ ಅನುಕೂಲ ಆಗ್ತದೆ ಕಳ್ಳನಾಥ, ಭಾರಿ ಅನುಕೂಲ ಆಗ್ತದೆ. ಹೌದಾ ಮಾರ್ರೆ, ಎಂತ ಅನುಕೂಲ ಆಗ್ತದೆ? ಅದೇನೇನು ಅನುಕೂಲ ಆಗ್ತದೆ ಅಂತ ಈ ಪುಣ್ಯಾತ್ಮನೆ ಹೇಳ್ತಾನೆ, ಕೇಳಲ್ಲ ನಾಥ. ಮೊಕ್ಕದನೆ ಬಿತ್ತೋದು, ಎಡಿ ಹೊಡೆಯೋದು, ಅರ್ಗೋದು ಅಷ್ಟು ಇದನ್ನ ಮಾಡ್ತೀವಿ. ಒಂದು ಎಕರೆಗೆ ಏನೈತಿ 40ರಿಂದ 50 ರೂಪಾಯಿ ತನೂ ಖರ್ಚು ಬರ್ಬೋದು. ಒಂದು ದಿವಸಕ್ಕೆ 200 ರೂಪಾಯಿದೊಳಗೆ 4-5 ಎಕರೆ ಆರಾಮ್ ಬೆಳಿತೀವಿ. ಈ 2 ಎತ್ತಿನ ತೆಗೆದ ಏನೈತಿ ಸ್ಥಳ ಈ ಗಾಡಿ ಮಾಡಕ್ಕೆ ಎಷ್ಟು ಖರ್ಚು ಮಾಡಿದ್ರು? ಒಂದು 10,000 ರೂಪಾಯಿ ಖರ್ಚಿಗೆ. ಮತ್ತು ಇನ್ನೂ ಔಷಧ ಹೊಡಿಬೋದು ತಯಾರು ಮಾಡ್ತೀವಿ, ಊಟ ತಯಾರು ಮಾಡೋದಿದ್ರಿ. ಆದ್ರೆ ಮ್ಯಾಗ ಇನ್ನೂ ಏನೇನು ಆಗ್ತದೆ ತಿಳಿದಿರಿ. ಆರ್ಡ್ರ್ ಬಂದಾವನ್ರಿ? ಆರ್ಡ್ರ್ ಬಂದವ್ರಿ, ಈಗಾಗಲೇ 10 ಮಾಡೀವ್ರಿ. ಈಗ ಎಷ್ಟದು 3 ಆರ್ಡ್ರ್ ಅದಾವ್ರಿ. ಆದರೆ ನಾವೇ ಇನ್ನೊಂದು ತಿಂಗಳು ಬಿಟ್ಟು ಚಾಲು ಮಾಡ್ತೀವಿ. ಇನ್ನೊಂದು ತಿಂಗಳ ತನಕ ಬಿಟ್ಟೆ ಚಾಲು ಮಾಡ್ತೀವಿ, ಗ್ಯಾರೇಜ್ ಹಾಕ್ಬಿಡ್ತೀವಿ. ಎಷ್ಟು ರೇಟಿಗೆ ಹಿಂಗೆ ಮಾರಾಟ ಮಾಡ್ತಾರೆ? ಮುಂದೆ 10-12 ಸಾವಿರ ರೂಪಾಯಿ ಮಾಡ್ತೀವಿ. ಗಾಡಿ ಯಾರು ತರ್ಬೇಕು? ಗಾಡಿ ಯಾವ ಗೇರ್ನು ಯಾವ ಗಾಡಿ ಇದ್ದಾರೆ ಚೋರಿ, ಅದು ಹಳೆ ಗಾಡಿ ಇದ್ದಷ್ಟು ಕಂಡೀಷನ್ ಇದ್ದಾರೆ ಚೋರಿ ರೈತರಿಗೆ. ಯಾಕಂದ್ರೆ ಸಣ್ಣ ಖರ್ಚು ಆಗ್ತದೆ ರೀ. ಕೇಳಿಸ್ಕೊಂಡಿಲ್ಲ ನಾಥ, ಈ ಹೀರೋ ಹೊಂಡ ಯಂತ್ರದಿಂದ ಏನೇನೆಲ್ಲ ಅನುಕೂಲ ಆಗ್ತಿದಾವೆ, ಜೊತೆಗೆ ಹೆಂಗೆಲ್ಲ ಈ ಯಂತ್ರವನ್ನ ಬಳಸಬಹುದು ಅಂತ. ಓಯ್ ಗುಂಜಪ್ಪಣ್ಣ, ಇದು ಎಂತ ಅದ್ಭುತ ಸಾಧನೆ ಅಲ್ಲವೋ? ಹೌದು ಕೇಳನಾಥ, ಇದು ಅದ್ಭುತ ಸಾಧನೆನೇ. ಈ ವ್ಯಕ್ತಿಯ ಸಾಧನೆಯನ್ನ ಗುರುತಿಸಿ ನಮ್ಮ ಸರ್ಕಾರದಿಂದ ಏನಾದ್ರೂ ಪ್ರಶಸ್ತಿ ಕೊಡಿಸ್ಬೇಕು ಕಳ್ಳೈ. ಯಾಕೆಂದ್ರೆ ಈಗ ನೆಲ ಉಳುಮೆ ಮಾಡೋ ರೈತರ ಸಂಖ್ಯೆನೇ ಕಡಿಮೆ ಆಗಿದೆ. ಇಂತಹ ರೈತರನ್ನ ಗುರುತಿಸಿ ಪ್ರೋತ್ಸಾಹ ಕೊಟ್ರೆ ಅದು ಬೇರೆ ರೈತರಿಗೂ ಮಾದರಿ ಆಗ್ತದಲ್ವೆಲ್ಲ ನಾಥ? ಹೌದೌದು ಗುಂಜಪ್ಪಣ್ಣ, ಪ್ರೋತ್ಸಾಹವನ್ನು ಕೊಡಲೇಬೇಕು. ಸರಿ ಕಳ್ಳನಾಥ, ಇವತ್ತಿನ ಸಮಾಚಾರವನ್ನ ಈ ಹೊಸ ವಿಚಾರದೊಂದಿಗೆ ಮುಗಿಸೋಣ. ನಡೆಯಪ್ಪ, ಶಿವನೇ ಶಂಭುಲಿಂಗ.